ಕುಮಟಾ ಹೊಳಗದ್ದೆಯ ಐಆರ್ಬಿ ಸುಂಕ ವಸೂಲಾತಿ ಕೇಂದ್ರದಲ್ಲಿ ಪ್ರತ್ಯೇಕ ಕ್ಯಾಶ್ ಕೌಂಟರ್ ಹಾಗೂ ಆಂಬ್ಯುಲೆನ್ಸ್ಗೆ ಪ್ರತ್ಯೇಕ ಮಾರ್ಗ ನಿರ್ಮಿಸದಿದ್ದರೆ ಟೋಲ್ ಧ್ವಂಸ ಮಾಡುವುದಾಗಿ ಭಾಸ್ಕರ್ ಪಟ್ಗಾರ್ ಹೇಳಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದಶಕಗಳಿಂದ ರಾಷ್ಟ್ರೀಯ ಹೆದ್ದಾರಿ 66ರ ಕಾಮಗಾರಿ ಗುತ್ತಿಗೆ ಪಡೆದ ಐಆರ್ಬಿ ಕಂಪನಿಯಿಂದ ಸಾಕಷ್ಟು ಅನಾಹುತಗಳು, ಅವಘಡಗಳು ಸಂಭವಿಸಿದರೂ ಇನ್ನೂ ತನಕ ಚತುಷ್ಪಥ ಕಾಮಗಾರಿಯೂ ಮುಗಿಯದೆ ಕಳೆದ 3 ವರ್ಷಗಳಿಂದ ಸುಂಕ ವಸೂಲಾತಿ ಮಾತ್ರ ಹೆಚ್ಚಾಗಿ ದುಪ್ಪಟ್ಟು ವಸೂಲಿ ಮಾಡುತ್ತಿರುವುದು ಜಿಲ್ಲೆಯ ಜನರಿಗೆ ದಿನನಿತ್ಯ ತಲೆನೋವಾಗಿದೆ. ಆದರೆ ಇನ್ನು ಮುಂದಕ್ಕೆ ಹೋಗಿ ಐಆರ್ಬಿ ಸುಂಕ ವಸೂಲಾತಿ ಕೇಂದ್ರದಲ್ಲಿ ಯಾವುದೇ ಮೊಬೈಲಿಗೆ ನೂತನ ತಂತ್ರಜ್ಞಾನ ಕೊರತೆಯಿಂದ ಹಾಗೂ ಮೊಬೈಲನ್ನು ಹೊಂದದೇ ಇರುವ ಸಾಕಷ್ಟು ಕೃಷಿಕರು, ಅನಕ್ಷರಸ್ಥರು, ಬಡವರು, ಅನ್ಯ ರಾಜ್ಯದಿಂದ ಬಂದವರಿಗೆ ವಾಹನವನ್ನು ಆಚೆ ಹೋಗುವುದೇ ದೊಡ್ಡ ಸಾಹಸವಾಗಿದೆ. ಯಾಕೆಂದರೆ ಈ ಸುಂಕ ವಸೂಲಾತಿ ಕೇಂದ್ರದಲ್ಲಿ ಪ್ರತ್ಯೇಕ ನಗದು ಹಣ ಪಡೆಯುವ ಯಾವುದೇ ಕೌಂಟರ್ಗಳಿಲ್ಲ. ವಾಹನ ಸವಾರರು ಫಾಸ್ಟ್ಯಾಗ್ ಇಲ್ಲದೆ ಬಂದರೆ ಹೊಸದಾಗಿ ಫಾಸ್ಟ್ಯಾಗ್ ಮಾಡಿ ಪಾಸ್ ಆಗಬೇಕಂತೆ. ಮೊಬೈಲ್ಗಳಿಲ್ಲದೆ ನೂತನ ತಂತ್ರಜ್ಞಾನ ಗೊತ್ತಿಲ್ಲದವರು, ಅನಕ್ಷರಸ್ಥರು, ಕೃಷಿಕರು ಈ ಸುಂಕ ವಸೂಲಾತಿ ಕೇಂದ್ರದಲ್ಲಿ ದಿನನಿತ್ಯ ಸಾಕಷ್ಟು ಪರದಾಡುತ್ತಿದ್ದಾರೆ. ತಮ್ಮ ವಾಹನವನ್ನು ಸುಂಕ ವಸೂಲಾತಿ ಕೇಂದ್ರದಿಂದ ಪಾಸ್ ಆಗಲು ಇದನ್ನೇ ಸುಂಕ ವಸೂಲಾತಿ ಕೇಂದ್ರದವರು ಇದರಿಂದ ಸಾಕಷ್ಟು ಹಣವನ್ನು ವಸೂಲಾತಿ ಮಾಡಿದ್ದು, ಇದೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಐಆರ್ಬಿ ಮೇಲೆ ಹಿಡಿತವಿಲ್ಲದೆ ಈ ರೀತಿಯ ಸಾಕಷ್ಟು ಸಮಸ್ಯೆಗಳನ್ನು ವಾಹನ ಸವಾರರು ಎದುರಿಸುತ್ತಿದ್ದಾರೆ. ಇನ್ನೂ ಕೂಡ ಆಂಬ್ಯುಲೆನ್ಸ್ಗೆ ಪ್ರತ್ಯೇಕವಾದ ಮಾರ್ಗವಿಲ್ಲದೆ ಆಂಬ್ಯುಲೆನ್ಸ್ ಸವಾರರು ಕನಿಷ್ಠ 10 ನಿಮಿಷಗಳ ಕಾಲ ಇದ್ದುಕೊಂಡು ಹೋಗಬೇಕು. ಇಂತಹ ಪರಿಸ್ಥಿತಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನೇರ ಹೊಣೆ. ಮುಂದಿನ ತಿಂಗಳಲ್ಲಿ ಜಿಲ್ಲೆಯ ಸಾರ್ವಜನಿಕರನ್ನು, ವಾಹನ ಸವಾರರನ್ನು ಸೇರಿಸಿ ಟೋಲ್ ಅನ್ನು ಧ್ವಂಸ ಮಾಡುವುದು ಶತಸಿದ್ಧ. ದಿನಾಂಕ ನಿಗದಿ ಮಾಡುತ್ತೇನೆ. ಐಆರ್ಬಿ ವಿರುದ್ಧ ಜೈಲಿಗೆ ಹೋಗಲು ಸಿದ್ಧ. ಕಾಮಗಾರಿಯೂ ಮುಗಿಯದೆ ವಾಹನ ಸವಾರರ ಪ್ರಾಣ ಹಿಂಡುವುದು ತಪ್ಪಿಸಬೇಕು ಎಂದು ಕರವೇ ಭಾಸ್ಕರ್ ಪಟ್ಗಾರ್ ಹೇಳಿದ್ದಾರೆ. ಅವ್ರಿಗೆ ಆಮೇಲೆ ಫಾಸ್ಟ್ಯಾಗ್ ಇಲ್ಲ ಅಂದ್ಬಿಟ್ಟೇನೆ ಅವ್ರು ನೀವು ಯಾವ ಥರದಲ್ಲಿ ದುಡ್ಡು ಕಲೆಕ್ಟ್ ಮಾಡ್ತೀರಿ? ದುಡ್ಡು ಯಾವ ಥರ ತಗೊಳ್ತೀರಿ? ಅವ್ರು ಯಾವುದೋ ಹಳ್ಳಿಯವರು, ಅವ್ರ ಹತ್ರ ಫಾಸ್ಟ್ಯಾಗ್ ಇರೋದಿಲ್ಲ. ಯಾವುದೋ ಬೇರೆ ರಾಜ್ಯದಿಂದ ಬಂದಿರ್ತಾರೆ, ಬೇರೆ ಕಡೆಯಿಂದ ಬಂದಿರ್ತಾರೆ. ಅವ್ರಿಗೆ ಏನು ಮಾಡ್ತೀರಿ ನೀವು? ಫಾಸ್ಟ್ಯಾಗ್ ಮಾಡಿ ಅಂತ ಹೇಳ್ತೀರಾ. ಫಾಸ್ಟ್ಯಾಗ್ ಇಲ್ಲ ಅಂತಂದ್ರೆ ನೀವು ಇಲ್ಲಿ ಕ್ಯಾಶ್ ಕೌಂಟ್ರನ್ನು ಓಪನ್ ಮಾಡಬೇಕಲ್ವಾ? ಕ್ಯಾಶ್ ಕೌಂಟ್ರ್ ಮಾಡಲಿಲ್ಲ ಅಂತಂದರೆ ಹೇಗೆ ಇದು? ಕ್ಯಾಶ್ ಕೌಂಟರ್ ಇರಬೇಕು. ಈಗ ಒಬ್ರು ಯಾರೋ ಬರ್ತಾರೆ, ಅವನು ರೈತ ಇರ್ತಾನೆ, ಅವನಿಗೆ ಇಲ್ಲದೇ ಇಲ್ಲ. ನೀವು ಫಾಸ್ಟ್ಯಾಗ್ ಇಲ್ಲ, ಫಾಸ್ಟ್ಯಾಗ್ ಮಾಡಿಸಿ ಅಂತಂದ್ರೆ ಅವ್ನು ದುಡ್ಡು ಕೊಟ್ಟು ಹೋಗ್ಬೇಕಾಗಿದ್ರೆ ಇದು ಭಾಳ ಅನ್ಯಾಯ. ನೋಡಿ, ಇಲ್ಲಿ ಇವತ್ತು ಯಾವುದೋ ಒಂದು ಕೃಷಿಕರು ಬರ್ತಾರೆ, ಈ ಗಾಡಿ ತಗೊಂಡು ಬೇರೆ ಒಂದು ಹೊರ ರಾಜ್ಯದಿಂದ ಬರ್ತಾರೆ. ಆದರೆ ಇವತ್ತಿಲ್ಲಿ ಫಾಸ್ಟ್ಯಾಗ್ ಇಲ್ಲ ಅಂತಂದರೆ ಅವ್ರಿಗೆ 1 ಡಬಲ್ ವಸೂಲಿ ಮಾಡ್ತಾರೆ. ಪ್ರತ್ಯೇಕ ಹಣವನ್ನು ಸಂಗ್ರಹಿಸುವ ಪ್ರತ್ಯೇಕ ಕ್ಯಾಶ್ ಕೌಂಟ್ರ್ ಇರಬೇಕು. ಆದರೆ ಇವತ್ತು ಈ ಒಂದು ಸುಂಕ ವಸೂಲಾತಿ ಹೊಳಗೆದ್ದೆ ಕುಮಟಾ ಐಆರ್ಬಿ ವಸೂಲಿಯಲ್ಲಿ ಕ್ಯಾಶ್ ಕೌಂಟ್ರ್ ಇಲ್ಲ. ಇದು ಎಂಥ ದುರಂತ! ಇವ್ರ ವಿರುದ್ಧ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ನಮಸ್ಕಾರ.